ಬಿಎಸ್ಎನ್ಎಲ್ ಬಳಕೆದಾರರಿಗೆ ಬಂಪರ್ ಸುದ್ದಿಯೊಂದಿದೆ. ಬಿಎಸ್ಎನ್ಎಲ್ ದೇಶಾದ್ಯಂತ 1 ಲಕ್ಷ ಸ್ಥಳೀಯ 4G ಮೊಬೈಲ್ ಟವರ್ಗಳನ್ನು ಸ್ಥಾಪಿಸ್ತಾ ಇದೆ. ಇವುಗಳನ್ನು 5G ಆಗಿ ಪರಿವರ್ತಿಸಲಾಗುತ್ತೆ. ಈ ಕೆಲಸ ಜೂನ್ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆಯಂತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಬಿಎಸ್ಎನ್ಎಲ್ ಬಳಕೆದಾರರಿಗೆ ಬಂಪರ್ ಸುದ್ದಿ. 1 ಲಕ್ಷ ಸ್ವದೇಶಿ ಟವರ್ ಸ್ಥಾಪನೆಗೆ ಕ್ರಮ. ಹೌದು, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಅಂದ್ರೆ ಬಿಎಸ್ಎನ್ಎಲ್ ದೇಶಾದ್ಯಂತ 1 ಲಕ್ಷ ಸ್ಥಳೀಯ 4G ಮೊಬೈಲ್ ಟವರ್ಗಳನ್ನ ಸ್ಥಾಪಿಸ್ತಾ ಇದೆ. ಇವುಗಳನ್ನ 5G ಆಗಿ ಪರಿವರ್ತಿಸಲಾಗಿದ್ದು, ಈ ಕೆಲಸ ಜೂನ್ ವೇಳೆಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ. ಇದನ್ನ ಸ್ವಾವಲಂಬಿ ಭಾರತ ಯೋಜನೆಯಡಿಯಲ್ಲಿ ಮಾಡಲಾಗ್ತಿದೆ ಅಂತ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮಾಹಿತಿಯನ್ನ ನೀಡಿದ್ದಾರೆ. ಭಾರತವು ಈಗ ತಮ್ಮದೇ ಆದಂತಹ ದೂರ ಸಂಪರ್ಕ ತಂತ್ರಜ್ಞಾನವನ್ನ ಹೊಂದಿರುವ ವಿಶ್ವದ 5 ದೇಶಗಳ ಸಾಲಿಗೆ ಸೇರಿದೆ ಎಂದು ಅವರು ಹೇಳಿದ್ರು. ಇನ್ನು ಕೇಂದ್ರ ಸಚಿವರು 18 ವರ್ಷಗಳ ನಂತರ ಬಿಎಸ್ಎನ್ಎಲ್ ಲಾಭದಾಯಕವಾಗಿದೆ ಮತ್ತು ಸರ್ಕಾರವು 6G ತಂತ್ರಜ್ಞಾನದೊಂದಿಗೆ ಮುಂದುವರಿಯುವುದಕ್ಕೆ ಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, a government owned telco, has in this quarter, which is the third quarter of FY 24-25, for the first time in 17 years, posted a profit on a quarterly basis. The last time that BSNL posted a quarterly profit was in the year 2007. BSNL, in the earnings announced today, has posted a quarterly profit of close to 262 crores. ಈ ಯೋಜನೆಯಲ್ಲಿ ಸರ್ಕಾರಿ ಸಂಸ್ಥೆ ಸಿಡಾಟ್ ಮುಖ್ಯ ತಂತ್ರಜ್ಞಾನವನ್ನ ಒದಗಿಸುತ್ತೆ ಮತ್ತು ಟೆಲಿಕಾಂ ಟವರ್ಗಳ ಕೆಲಸವನ್ನ ತೇಜಸ್ ನೆಟ್ವರ್ಕ್ ಮಾಡ್ತಾ ಇದೆ ಅಂತ ತಿಳಿಸಿದ್ರು. ಇದರಲ್ಲಿ ಸಿಸ್ಟಮ್ ಏಕೀಕರಣದ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿರುವಂತಹ ಟಿಸಿಎಸ್ ಕೂಡ ಸೇರಿದೆ. ವಿಶ್ವದ ಕೇವಲ 4 ದೇಶಗಳು ತಮ್ಮದೇ ಆದಂತಹ ದೂರ ಸಂಪರ್ಕ ತಂತ್ರಜ್ಞಾನವನ್ನ ಹೊಂದಿದೆ. ಇವುಗಳಲ್ಲಿ ಚೀನಾ, ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಸೇರಿವೆ. ಭಾರತವು ತನ್ನದೇ ಆದಂತಹ ದೂರ ಸಂಪರ್ಕ ಸ್ಟಾಕ್ ಉತ್ಪಾದನಾ ಕಂಪನಿಗಳನ್ನ ಹೊಂದಿರುವ ವಿಶ್ವದ 5ನೇ ರಾಷ್ಟ್ರವಾಗಿದೆ. The Prime Minister has envisioned that the telecom sector will be the carriageway for the digital future of India. And towards that goal and that mission, all of our TSPs, our telecom service providers, are working earnestly to provide that carriageway for 140 crore Indians across the length and breadth of our country. ಸರ್ಕಾರಿ ದೂರ ಸಂಪರ್ಕ ಕಂಪನಿ 18 ವರ್ಷಗಳ ನಂತರ ಲಾಭ ಗಳಿಸಿದೆ ಅಂತ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ರು. ಕಳೆದ ವರ್ಷ ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲಿ ಕಂಪನಿಯು 262 ಕೋಟಿ ರೂಪಾಯಿ ಲಾಭ ಗಳಿಸಿತ್ತು. ಅದೇ ಸಮಯದಲ್ಲಿ ಕಳೆದ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಅದು 1262 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿತ್ತು. ಕೇಂದ್ರ ಸಚಿವರು ವೆಚ್ಚವನ್ನ 18% ಕಡಿಮೆ ಮಾಡಿದ್ದಾರೆ ಎಂದು ಹೇಳಿದ್ರು. ಡಿ2ಡಿ ಉಪಗ್ರಹ ಸಂದೇಶ ಸೇವೆಗಳನ್ನ ಪ್ರಾರಂಭಿಸಲಾಗಿದೆ. ಸರ್ಕಾರವು ನೇರ ಸಾಧನ ಡಿ2ಡಿ ಉಪಗ್ರಹ ಸಂದೇಶ ಸೇವೆಗಳನ್ನ ಪ್ರಾರಂಭಿಸಿದೆ ಅಂತ ಸಿಂಧಿಯಾ ತಿಳಿಸಿದ್ದಾರೆ. ಈ ತಂತ್ರಜ್ಞಾನದಲ್ಲಿ ಸ್ಮಾರ್ಟ್ಫೋನ್ ನೆಟ್ವರ್ಕ್ಗೆ ಸಂಪರ್ಕ ಹೊಂದಿಲ್ಲದಿದ್ರೂ ಕೂಡ ಅದರಿಂದ ಸಂದೇಶಗಳನ್ನ ಕಳುಹಿಸಬಹುದು. ನಂತರ ಸಂಪರ್ಕವನ್ನ ಮೊಬೈಲ್ ಟವರ್ನಿಂದ ಅಲ್ಲ, ನೇರವಾಗಿ ಉಪಗ್ರಹದಿಂದ ಒದಗಿಸಲಾಗುತ್ತೆ. ಪ್ರಪಂಚದಾದ್ಯಂತ ಟೆಲಿಕಾಂ ಕಂಪನಿಗಳು ವಿಲೀನಗೊಳ್ತಾ ಇವೆ. ಆದ್ರೆ ನಮ್ಮಲ್ಲಿ 4 ಕಂಪನಿಗಳಿವೆ ಎಂದು ಸಚಿವರು ತಿಳಿಸಿದ್ರು. ಅವರ ಉಲ್ಲೇಖ ಜಿಯೋ, ಏರ್ಟೆಲ್, ವೋಡಾ, ಐಡಿಯಾ ಮತ್ತು ಬಿಎಸ್ಎನ್ಎಲ್ ಕಡೆಗೆ ಇತ್ತು. 2014ರಲ್ಲಿ ದೇಶದಲ್ಲಿ 90 ಕೋಟಿ ಮೊಬೈಲ್ ಗ್ರಾಹಕರು ಇದ್ರು ಅಂತ ಸಿಂಧಿಯಾ ಹೇಳಿದ್ರು. ಇಂದು ಈ ಸಂಖ್ಯೆ 1.2 ಶತಕೋಟಿಗಿಂತ ಹೆಚ್ಚಾಗಿದೆ. ಆ ಸಮಯದಲ್ಲಿ 25 ಕೋಟಿ ಜನರು ಇಂಟರ್ನೆಟ್ ಸಂಪರ್ಕವನ್ನು ಹೊಂದಿದ್ರು. ಆದ್ರೆ ಇಂದು 97 ಕೋಟಿ ಇಂಟರ್ನೆಟ್ ಬಳಕೆದಾರರಿದ್ದಾರೆ. 2014ರಲ್ಲಿ 6 ಕೋಟಿ ಜನರು ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಹೊಂದಿದ್ದಾರೆ. ಇಂದು ಈ ಸಂಖ್ಯೆ 94 ಕೋಟಿಗೆ ತಲುಪಿದೆ ಎಂಬ ಮಾಹಿತಿ ನೀಡಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.